ಇನ್ನು ಕಲಬುರಗಿಯ ವಿಮಾನ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಏರ್ಪೋರ್ಟ್ ಅನ್ನ ಸ್ಫೋಟ ಮಾಡೋದಾಗಿ ಬೆದರಿಕೆ ಇಮೇಲ್ ಬಂದಿದೆ. ಕಲಬುರಗಿ ಏರ್ಪೋರ್ಟ್ ಅನ್ನ ಬ್ಲಾಸ್ಟ್ ಮಾಡ್ತೀವಿ ಅಂತ ಇಮೇಲ್ ಬಂದಿರೋದು. ಅನಾಮಧೇಯ ವ್ಯಕ್ತಿಯಿಂದ ಬಾಂಬ್ ಬೆದರಿಕೆ. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಪೊಲೀಸರು ದೌಡಾಯಿಸಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಸದ್ಯಕ್ಕೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಪ್ರಯಾಣಿಕರ ಬ್ಯಾಗ್ಗಳನ್ನು ಕೂಡ ತಪಾಸಣೆ ಮಾಡಲಾಗ್ತದೆ ಅಧಿಕಾರಿಗಳಿಂದ. ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ, ಸ್ಫೋಟಿಸ್ತೀವಿ ಅನ್ನೋ ಥ್ರೆಟ್ ಮೇಲ್ ಬಂದಿದೆ. ಪ್ರಯಾಣಿಕರ ಬ್ಯಾಗ್ಗಳನ್ನು ಈಗ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಬೆದರಿಕೆ ಮೇಲ್. ಏರ್ಪೋರ್ಟ್ ಅನ್ನ ಸ್ಫೋಟ ಮಾಡೋದಾಗಿ ಬೆದರಿಕೆ ಬಂದಿದೆ. ಆದರೆ ಯಾರಿಂದ ಬಂದಿರೋದು, ಏನು, ಯಾವುದಾದ್ರೂ ಸಂಘಟನೆ ಇದರ ಜವಾಬ್ದಾರಿನ ಹೊತ್ಕೊಂಡಿದ್ಯಾ, ಇದ್ಯಾವುದೂ ಕೂಡ ಇಲ್ಲ. ಸದ್ಯಕ್ಕೆ ಒಂದು ಅನಾಮಧೇಯ ವ್ಯಕ್ತಿಯಿಂದ. ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ ಹಾಗೆಯೇ ಶ್ವಾನದಳದವರು, ಪೊಲೀಸರೆಲ್ಲರೂ ಕೂಡ ಅಲ್ಲಿಗೆ ಹೋಗಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಸದ್ಯಕ್ಕೆ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ರಯಾಣಿಕರ ಬ್ಯಾಗ್ ಅನ್ನ ತಪಾಸಣೆ ನಡೆಸಿದ್ದಾರೆ ಅಧಿಕಾರಿಗಳು. ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆ ಮೇಲೆ ಬಂದಿರೋದ್ರಿಂದ ಸ್ವಲ್ಪ ಆತಂಕದ ವಾತಾವರಣ ಸಹಜವಾಗಿರುತ್ತೆ. ಬಹಳಷ್ಟು ಬಾರಿ ಇವೆಲ್ಲವೂ ಕೂಡ ಒಂದಷ್ಟು ಫೇಕ್ ಕಾಲ್ಗಳಾಗಿರುತ್ತೆ. ಆದರೆ ಯಾವುದನ್ನು ಕೂಡ ಭಾಳ ಲೈಟಾಗಿ ತೆಗೆದುಕೊಳ್ಳೋ ಹಾಗಿಲ್ಲ ಈಗಿನ ಕಾಲಘಟ್ಟದಲ್ಲಿ. ಸೊ ಏರ್ಪೋರ್ಟನ್ನು ಸ್ಫೋಟ ಮಾಡೋದಾಗಿ ಬೆದರಿಕೆ ಬಂದಿದೆ. ಆದರೆ ಇದೊಂದು ಹಾಕ್ಸ್ ಕಾಲ, ಏನು ಮೇಲ್ ಏನು ಅನ್ನೋದ್ರ ಬಗ್ಗೆ, ಹುಸಿ ಬಾಂಬ್ ಕರೆನ ಏನು ಅನ್ನೋದು ಗೊತ್ತಾಗಬೇಕಾಗಿದೆ. ಸೊ ಏರ್ಪೋರ್ಟ್ ಸ್ಫೋಟ ಮಾಡೋದಾಗಿ ಬಂದಿರುವಂಥ ಒಂದು ಮೇಲ್ ಇದು. ಈಗ ಸ್ಥಳದಲ್ಲಿ ನೀವು ನೋಡ್ತಾ ಇದ್ದಾರೆ, ಆಲ್ರೆಡಿ ಪೊಲೀಸ್ ಅಧಿಕಾರಿಗಳು ಹಾಗೆಯೇ ಬಾಂಬ್ ಸ್ಕ್ವಾಡ್, ಡಿಫ್ಯೂಸರ್ ಸ್ಕ್ವಾಡ್ ಏನಿದೆ ಅವರು ಎಲ್ಲರೂ ಕೂಡ ಆ ಒಂದು ಸ್ಪಾಟ್ಗೆ ಈಗ ಹೋಗಿದ್ದಾರೆ.